ಇದು ಒಂದು ಬೇರೆದೇ ವರ್ಲ್ಡ್ ಅಂತ ಅನಿಸುತ್ತೆ ನನಗೆ. ಈ ಪೇಂಟಿಂಗ್ ಆರ್ಟಿಸ್ಟ್ಗಳು ಏನು ಒಂದು ಪೇಂಟನ್ನು ಮಾಡ್ತಿದ್ದಾರೆ ಅದು ರಿಯಲಿಸ್ಟಿಕ್ಗಿಂತ ಅದ್ಭುತವಾಗಿದೆ ಅಂತ ಅನಿಸ್ತಾ ಇದೆ. ಹಾಗಾಗಿ ಈ ಇಡೀ ಆ ಪಾತಿಂದ ಈ ಪಾತ್ರವರೆಗೂ ನೋಡ್ತಾ ಹೋಯ್ತು ಅಂತ ಅನ್ನೋದಾದರೆ ಇನ್ನೊಂದು ಪ್ರಪಂಚ ತೆರೆದುಕೊಳ್ತಿದೆ ಅಂತ ಅನಿಸುತ್ತೆ ನಮ್ಮ ಮುಂದೆ. ಅದ್ಭುತವಾಗಿದೆ. ಸೊ ಮತ್ತೆ ವಿಸಿಟ್ ಮಾಡಬೇಕಂತ ಅನ್ನಿಸ್ತದೆ. ಹಾಗೆ ಒಂದು ಕರ್ನಾಟಕವನ್ನು ಈ ಒಂದು ಪೇಂಟಿಂಗ್ ಹಬ್ಬ ಆಗಿ, ಆರ್ಟಿಸ್ಟಿಕ್ ಹಬ್ಬ ಆಗಿ ಈ ಒಂದು ಕಾರ್ಯಕ್ರಮ ಮಾಡ್ತಿದೆ ಅಂತ ಹೇಳಿ ನನ್ನ ಅಭಿಪ್ರಾಯ. So strawberry finished with and then white fine. Tall. ನಾನು ಚಿತ್ರಸಂತೆಯಲ್ಲಿ ಆಲ್ಮೋಸ್ಟ್ 20 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. 2000 ಇಂದ ಸ್ಟಾರ್ಟ್ ನನ್ನ ಮಗಳು ಹುಟ್ಟಿದ್ದು 2003ನಲ್ಲಿ. 2004ಇಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈಗ ಈ ವರ್ಷಕ್ಕೆ 20 ವರ್ಷ ಆಯಿತು. ಪ್ರತಿ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಮೇನ್ಲಿ ಪೇಂಟಿಂಗ್ ಬಂದುಬಿಟ್ಟು ಅಬ್ಸ್ಟ್ರಾಕ್ಟ್ ಮಾಡ್ತೀನಿ, ಆಮೇಲೆ ಲ್ಯಾಂಡ್ಸ್ಕೇಪ್ಸ್ ಮಾಡ್ತೀನಿ, ಆಮೇಲೆ ಜೊತೆ ಕ್ಯಾಲಿಗ್ರಫಿನೂ ಮಾಡ್ತೀನಿ, ಕನ್ನಡ ಕ್ಯಾಲಿಗ್ರಫಿ. ನೀವು ನೋಡ್ತಾ ಇರ್ಬೋದು, ಇದು ಕನ್ನಡ ಕ್ಯಾಲಿಗ್ರಫಿ ಈ ವರ್ಷ ಇಟ್ಟಿರೋದು ಫಸ್ಟ್ ಟೈಮು. ಸೊ ಕನ್ನಡ ಕ್ಯಾಲಿಗ್ರಫಿ ಅದಕ್ಕೆ ಪರ್ಟಿಕ್ಯುಲರ್ ಟೂಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕ್ಯಾಲಿಗ್ರಫಿ ಟೂಲ್ಸು, ಸ್ಕ್ರೋಲ್ ಪೆನ್ ಅಂತ ಕರಿತೀವಿ ಇದಕ್ಕೆ. ಈ ಟೂಲ್ಸು ನಾನೇ ಕ್ರಿಯೇಟ್ ಮಾಡಿ, ನಾನೇ ಎಕ್ಸ್ಪೆರಿಮೆಂಟ್ ಮಾಡಿ ಅದರಿಂದ ಬರೆದಿರೋ ಟೂಲ್ ಇದು ಔಟ್ಪುಟ್ ಇದು. ಆಮೇಲೆ ಜೊತೆಗೆ ಇನ್ನೊಂದು ಔಟ್ಪುಟ್ ಅಂದರೆ ಈ ಥರ ಇದು ರೂಲಿಂಗ್ ಪೆನ್ ಅಂತ ಹೇಳಿ, ಇದು ಫೋಲ್ಡೆಡ್ ಪೆನ್ ಅಂತಲೂ ಕರಿತೀವಿ, ರೂಲಿಂಗ್ ಪೆನ್ ಅಂತ ಕರಿತೀವಿ. ಈ ಪೆನ್ನಿಂದ ಬರೆದಿರೋ ಔಟ್ಪುಟ್ ಅದು. ಸೊ ಹೀಗೆ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಆಮೇಲೆ ಈ ವರ್ಷ ರೆಸ್ಪಾನ್ಸು ಅಂದರೆ ಈಗ ಸದ್ಯ 1-2-3 ಪೇಂಟಿಂಗ್ ಸೇಲ್ ಆಯಿತು. ನನ್ನ ಮಗಳದ್ದು 4 ಪೇಂಟಿಂಗ್ ಸೇಲ್ ಆಯಿತು. ಸೊ ಒಂದು ಸ್ವಲ್ಪ ಖುಷಿ ಕೊಟ್ಟಿದೆ. ಈಗ ಡಿಮಾನಿಟೈಸೇಷನ್ ಆಗಿ, ಆಮೇಲೆ ಜೊತೆಗೆ ಏನೋ ಕೋವಿಡ್ ಗ್ಯಾಪಿಂದ, ಕೋವಿಡಲ್ಲಿ ಸುಮಾರು ಡೌನ್ ಆಗಿತ್ತು ಆರ್ಟು, ಇವಾಗ ಮತ್ತೆ ಏರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆಮೇಲೆ ಈ ಸಲ ಕ್ರೌಡ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇನ್ನೂ ಒಂದು 5-6 ಅವರ್ ಇದೆ ನಮಗೆ. ಸೊ ಹೋಪ್ಫುಲಿ ಏನೋ ಒಂದು ಆರ್ಟಿಸ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಅಂದ್ಕೊತಿದ್ದೀನಿ. ಹೇಳಿ, ಏನು ಕಾನ್ಸೆಪ್ಟು? ಸೊ
ಕಾನ್ಸೆಪ್ಟ್ ಅಂತ ಹೇಳಿ ಇವಾಗ ಕಲಾವಿದರು ಯಾವಾಗಲೂ ಕಲಾವಿದರ ಜೀವನ ಒಂದು ಸಂಘರ್ಷಮಯವಾಗಿರುತ್ತದು. ಸೊ ಅವರಿಗೆ ಈ ಥರ ಜನಗಳೇ ಸಪೋರ್ಟ್ ಮಾಡಬೇಕು. ಈ ಸಂತೆಯಲ್ಲಿ ಸುಮಾರು 1000 ಮೇಲ್ಪಟ್ಟು ಆರ್ಟಿಸ್ಟ್ಗಳು ಭಾಗವಹಿಸಿದ್ದಾರೆ. ಅವರಿಗೆ ಕಲಾಕೃತಿಗಳನ್ನು ಖರೀದಿ ಮಾಡಿಬಿಟ್ಟು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ನಾನೊಂದು ಇದನ್ನ ಪರ್ಫಾರ್ಮೆನ್ಸ್ ಆರ್ಟ್ ಮಾಡ್ತಾಯಿದ್ದೀನಿ. ಸೊ ಆದರೆ ಸುಮಾರು ಜನ ಬರ್ತಾರೆ ಅದರ ನೋಡೋಕ್ಕೆ ಅಂತಲೇ ಇರುತ್ತೆ. ನೋಡೋಕ್ಕೋಸ್ಕರ ಇದೆ. ಜೊತೆಗೆ ಅದನ್ನ ಕಲಾಕೃತಿಗಳನ್ನ ತಗೊಂಡ್ಕೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಮತ್ತೆ ಹೊಸ ಕಲಾಕೃತಿಗಳನ್ನು ಅವರು ರಚನೆ ಮಾಡ್ಬೋದು. ಸೊ ಇಲ್ಲಿಗೆ ನಿಲ್ಲಲ್ಲ. ಆದರೆ ಕಲಾವಿದರು ಈ ಒಂದು ದೇಶದ ಒಂದು ಸಾಂಸ್ಕೃತಿಕ ಸಂಪತ್ತು, ಆ ಸಂಪತ್ತು ಉಳಿಬೇಕಂತ ಹೇಳಿದ್ರೆ ಅವ್ರಿಗೆ ಒಂದು ಸಪೋರ್ಟ್ ಬೇಕು, ಜನರ ಸಪೋರ್ಟ್ ಬೇಕು. ಸೊ ಅದಕ್ಕೋಸ್ಕರ ಈ ಸಂತೆಯಲ್ಲಿ ಬಂದಿರೋ ಎಲ್ಲ ಕಲಾಭಿಮಾನಿಗಳು ಆ ಕಲಾಕೃತಿಗಳನ್ನ ಕೊಂಡು ಕಲಾವಿದರಿಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ಪರ್ಫಾರ್ಮೆನ್ಸ್ ಆರ್ಟ್ ಮಾಡ್ತಾ ಇದ್ದೀನಿ. ಮೇಡಮ್ ಹೇಳಿ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು? ಹೇಗೆ ಅನಿಸ್ತಾ ಇದೆ ಮೇಡಮ್? ತುಂಬ ಚೆನ್ನಾಗಿದೆ. ನಾನು ಒಂದ್ಸರಿ ಸ್ಟಾಲ್ ಇಟ್ಟಿದ್ದೆ 2 years ಬ್ಯಾಕು. ಚೆನ್ನಾಗಿದೆ. ಈ ವರ್ಷ ಏನು ಸ್ಪೆಷಲ್ ಇದೆ ಮೇಡಮ್? ಈ ವರ್ಷ ಪೇಂಟಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬೇರೆ ಕೈಂಡ್ ಆಫ್ ಆರ್ಟ್ ಕೂಡ ಇದೆ. ಇರಬೇಕಾಗಿತ್ತು. ಯು ವಾಂಟ್ ಸ್ಟೋನ್ಸ್? ಎಷ್ಟದು ಮಾಡಿದ್ದು ನಮಗೇನಾ? ನೀವೇ ಮಾಡ್ತೀರಾ, ನಾವು ಕೈ ಇಟ್ಕೊಳ್ಳೋದು? ಬರೋ Yeah, sure. You all want to come in the picture? Canvas and Clay Studio ಇಂದ ನಾವು ಬರ್ತಾ ಇರೋದು. ಬಸವೇಶ್ವರ ನಗರದಿಂದ ತುಂಬ ವರ್ಷದಿಂದ ಬರ್ತಾ ಇದ್ದೀವಿ. ಆಮೇಲೆ ಇಲ್ಲಿ ಈ ಸದ್ಯದ ಕಾನ್ಸೆಪ್ಟು ಕ್ಯಾನ್ವಸ್ ಇಟ್ಟಿದ್ದೀನಿ. ಲೈವ್ ಆರ್ಟ್ ಸ್ಟುಡಿಯೋ ಇದೆ. ಮಕ್ಕಳೆಲ್ಲ ಬಂದು ಪೇಂಟ್ ಮಾಡ್ತಾ ಇದ್ದಾರೆ. ಮಗ್ಸು, ಕ್ಯಾನ್ವಸ್, ಅವ್ರ ಕಲೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಆಮೇಲೆ ಇಂಥ ಮಗ್ಸ್ ಎಲ್ಲನೂ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಎವ್ರಿ ಇಯರ್ ಐ ಹ್ಯಾವ್ ಬಿನ್ ಕಮ್ಮಿಂಗ್. ಹೋದ ವರ್ಷಕ್ಕೆ ಈ ವರ್ಷಕ್ಕೆ ಏನು ಡಿಫ್ರೆನ್ಸು ಅಂದರೆ ನಾನು ಡಿಫ್ರೆಂಟ್ ಆಗಿದ್ದೀನಿ. ನಾನು ಕಲ್ತ್ಕೊಂಡಿದ್ದೀನಿ ಲೈವ್ ಸ್ಟೇಷನ್ ವರ್ಕೌಟ್ ಆಗುತ್ತೆ. ಎಲ್ಲರೂ ಜಾಸ್ತಿ ಇಂಟ್ರೆಸ್ಟೆಡ್ ಆಗಿರ್ತಾರೆ ಲೈವ್ ಆಗಿ ಮಾಡೋಕ್ಕೆ. ಆಮೇಲೆ ಡೆವಲಪ್ ಆಗ್ತಿದೆ, ಎವ್ರಿ ಟೈಮ್ ಡೆವಲಪ್ ಆಗ್ತಿದೆ. ಸ್ಪೀಕರ್ ಇರಲಿಲ್ಲ ಮುಂಚೆ, ಇವಾಗ ಸ್ಪೀಕರ್ ಬಂದಿದೆ. ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಡ್ತಾರೆ. ತುಂಬ ಕನ್ವೀನಿಯೆಂಟ್ ಆಗಿದೆ. ಪಾರ್ಕಿಂಗು ಅಷ್ಟೇ, ಅನೌನ್ಸ್ ಮಾಡಿದ್ರು ಪಾರ್ಕಿಂಗ್ ಎಲ್ಲಿಡಬೇಕು ಏನು ಅಂತ. ತುಂಬ ಕನ್ವೀನಿಯನ್ಸ್ ಆಗಿ ಕೊಟ್ಟಿದೆ. ಬಿಸ್ನೆಸ್ ವೈಸ್ ಯಾವ ಥರ ಇದೆ? ಬಿಸ್ನೆಸ್ ಯಾವ ಥರ ಇದೆ? ಬಿಸ್ನೆಸ್ ಪರವಾಗಿಲ್ಲ ಸರ್, ಗುಡ್ ಬಿಸ್ನೆಸ್. ಎಲ್ಲರಿಗೂ ಒಂದು ಸ್ಕೋಪ್ ಸಿಗುತ್ತೆ ಅವ್ರ ಆರ್ಟ್ ವರ್ಕ್ನ ಪ್ರೆಸೆಂಟ್ ಮಾಡಿ ಸೆಲ್ ಮಾಡೋಕ್ಕೆ. ಬೇರೆ ಕಡೆ ಅಷ್ಟೊಂದು ಸಿಗಲ್ಲ. ಸೊ ಇಟ್ಸ್ ಅ ವೆರಿ ಗುಡ್ ಆಪರ್ಚುನಿಟಿ. ಕಾರ್ಯಕ್ರಮ ಇದು ದೇಶಾದ್ಯಂತ ಇಂಥ ಒಂದು ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಮಾಡಿರುತ್ತಾರೆ. ಈ ಚಿತ್ರಕಲಾ ಪರಿಷತ್ತಿಗೆ ಒಂದು ಯಶಸ್ವಿ ಚೆನ್ನಾಗಿದೆ, ಬಂದು ನೋಡಬಹುದು. ತುಂಬ ಚೆನ್ನಾಗಿದೆ, ಬಂದು ನೋಡಿ. ಓಕೆ, ಏನೆಲ್ಲ ಡಿಫ್ರೆಂಟ್ ಅನಿಸುತ್ತೆ? ಏನಿದೆ? ಪೇಂಟಿಂಗ್ಸ್ ಇದೆ, ವಾಟರ್ ಪೇಂಟಿಂಗ್ಸ್ ಇದೆ, ಆಯಿಲ್ ಪೇಂಟಿಂಗ್ ಇದೆ, ಮತ್ತು ತುಂಬ ಪೇಂಟಿಂಗ್ಸ್ ಇದೆ, ಬಂದು ನೋಡ್ಬೋದು. ಓಕೆ, ಎಲ್ಲಿಂದ ಬಂದಿರೋದು? ಹಾಸನ. ಮಧ್ಯೆ ಅದನ್ನು ಡಾಕ್ಯುಮೆಂಟೇಷನ್ ನಾವು ರಿಲೀಸ್ ಮಾಡಿ
ಒಂದೆರಡು ಮಾತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಈ ಚಿತ್ರಕಲಾ ಒಂದು ಸೈಂಟಿಸ್ಟ್ ಆಗಬೇಕು ಅಂತ ಎಷ್ಟು ಜನ ಕಲ್ಪನೆ ಇರುತ್ತೆ, ಏನೆಲ್ಲ ಓದಬೇಕಾಗುತ್ತೆ. ಇವರು ಸಾಮಾನ್ಯವಾದ ಮಂಡ್ಯ ಜಿಲ್ಲೆಯ ಯಾರ್ಗೇಡೆ ತಾಲೂಕಿನ ಒಬ್ಬ ಪ್ರತಿಭೆ, ಒಂದು ತಾಲೂಕು ಮಟ್ಟದ ಪ್ರತಿಭೆ. ಇಸ್ರೋನಲ್ಲಿ ಓದ್ಕೊಂಡು ಕೆಲಸ ತಗೊಂಡು ಒಬ್ಬ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾರೆ. சொல்றா ஏண்டா என்னது ಗಿಡಗಳು ಹೊಡಿತಾರೆ ಅಲ್ಲಿ ಹೋಗುತ್ತೆ ಸಾಲ ಅಂದ್ಬಿಟ್ಟು ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.